ನೀವು ಅಡುಗೆ ಮಾಡ್ತೀರಿ, ಅಡುಗೆ ಮನೆ ಸ್ವಚ್ಛ ಇರ್ತದೆ. ಸ್ನಾನ ಮಾಡ್ತೀರಿ, ಸ್ನಾನದ ಮನೆ ಸ್ವಚ್ಛವಾಗಿರ್ತದೆ. ಊಟ ಮಾಡ್ತೀರಿ, ಊಟದ ಮನೆ ಸ್ವಚ್ಛವಾಗಿರ್ತದೆ. ಅಡುಗೆ ಮಾಡ್ತಾರೆ, ಪಾತ್ರೆ ತೊಳಿತಾರೆ, ತಿಕ್ತಾರೆ, ಸ್ವಚ್ಛವಾಗಿರ್ತಾರೆ. ಆಮೇಲೆ ಊಟ ಕೂತ್ಕೊಂಡು ಊಟ ಮಾಡ್ತಾರೆ, ಕ್ಲೀನಾಗಿರ್ತಾರೆ. ಅಂದರೆ ಸ್ವಚ್ಛತೆಗೆ ಬಹಳ ಮಹತ್ವ ಬಂತು. ಹೊರಗಿಂದ ಬಂದ್ರಿ, ಕೈ ಕಾಲು ತೊಳೆದೇ ಒಳಗೆ ಹೋಗಲ್ಲ, ಚಪ್ಪಲಿಯನ್ನು ಹೊರಗೆ ಬಿಟ್ರಿ, ಒಂದು ಕಾಫಿ ಕುಡಿದ್ರಿ, ನೀರು ಕುಡಿದ್ರಿ, ಕಪ್ಪಿಟ್ಟು ಕೈ ತಗೊಳ್ತಾ ಇದ್ರಿ. ಇದನ್ನು ಮಡಿವಂತಿಕೆ ಅಂತ ಕರೆದ್ರು. ಮಡಿವಂತಿಕೆ ಅನ್ನತಕ್ಕಂಥದ್ದು ಆರೋಗ್ಯದ ಒಂದು ಸಂಕೇತ. ಆಚಾರ ಅಂದ್ರೆ ಆರೋಗ್ಯ ಅಂತ. ಇವತ್ತೇನಾಗಿದೆ, ಅಡುಗೆ ಮನೆ ಒಳಗೆ ಚಪ್ಪಲಿ ಹಾಕ್ಕೊಂಡೆ ಅಡುಗೆ ಮಾಡ್ತಾರೆ. ನೀವು ಡೈನಿಂಗ್ ಹಾಲಿಗೆ ಚಪ್ಪಲಿ ಹಾಕ್ಕೊಂಡೆ ಹೋಗ್ತೀರಾ. ಊಟ ಮಾಡಬೇಕಾದ್ರೂ ಕೂತ್ಕೊಂಡೆ ಟೇಬಲ್ ಮ್ಯಾಗ ಊಟ ಮಾಡ್ತೀರಾ. ಸ್ನಾನಕ್ಕೂ ಅವ್ಯವಸ್ಥೆ ಆಗಿದೆ. ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ. ಎಲ್ಲ ಕಡೆ ಅವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ. ಊಟ ಮಾಡೋಕ್ಕೂ ಟೈಮ್ ಇಲ್ಲ, ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ, ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ. ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಬೆನ್ನು ಹತ್ತಿದವು. ಈ ಕೊರೋನಾದಿಂದ ಯಾರೂ ಸಾಯಲ್ಲ. ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ. ಕೊರೋನಾ ಗಾಳಿ ಮಾಧ್ಯಮವಾದರೂ ಕೊರೋನಾ ತೂಕವಾಗಿರುತ್ತೆ. ಇವರು 1 ಗ್ರಾಮ್ ಕೊರೋನಾ, ಇದ್ರ ತೂಕ 1 ಗ್ರಾಮು ಅರ್ಧ ಗ್ರಾಮು. ಜಗತ್ತಿನ 800 ಕೋಟಿಯನ್ನು ಎದುರಿಸಿದ್ರು ನೋಡ್ರಿ. ಇದ್ರ ತೂಕ ಎಷ್ಟು? ಒಂದು ಅರ್ಧ ಗ್ರಾಮ್. ಡಾಕ್ಟ್ರ್ ಇಲ್ಲೇ ಕೂತಾರೆ, ಕೇಳಿ. ಅದು ಎಲ್ಲಿಂದ ಬರುತ್ತೆ? ಕೆಮ್ಮಿದರೆ, ಕೆಕ್ಕಿಸಿದರೆ, ಉಗಿದ್ರೆ ಅದು ಭೂಮಿಗೆ ಬೀಳ್ತದೆ. ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ. ಅದಕ್ಕೇನಂದ್ರು, ಮಾಸ್ಕ್ ಹಾಕ್ಕೊಳ್ರಿ, ದೂರದಲ್ಲಿ ನಿಂತು ಮಾತಾಡ್ರಿ. ನೋಡ್ರಿ ಎಂಥ ಒಂದು ವ್ಯವಸ್ಥೆ ಬಂದಿದೆ. ಆ ಒಂದು ಸಣ್ಣ ಕೊರೋನಾ ನಮ್ಮಲ್ಲೇ ಇದೆ, ನಮ್ಮ ಶರೀರದಲ್ಲೇ ಇದೆ. ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ. ಅಂದರೆ ಕಾಯಿಲೆ ದೊಡ್ಡದಾಯ್ತಲ್ಲ, ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯಿತು. ಮನುಷ್ಯ ಭ್ರಾಂತಿಗೊಳಗಾಗಿ, ಭೀತಿಗೊಳಗಾಗಿ ಸಾವನ್ನು ಕಾಣ್ತಾ ಬಂದ. ಇದಕ್ಕೆ ಇವತ್ತು ಮದ್ದು ಸಿಕ್ಕಿಲ್ಲ. ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ, ಮತ್ತು ಅದು ಇದನ್ನು ಹೇಳ್ತಾ ಇದ್ದಾರೆ, ಇದಕ್ಕೆ ಮದ್ದು ಸಿಕ್ಕಿಲ್ಲ. ಮದ್ದು ಸಿಕ್ಕ ಅವಶ್ಯಕತೆಯೂ ಇಲ್ಲ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ಸ್ವಚ್ಛತೆ, ಮನೆ ಕ್ಲೀನಾಗಿರಬೇಕು. ನೋಡ್ರಿ, ಹಬ್ಬ ಬಂದರೆ ಸುಣ್ಣ ಹೊಡಿತಾ ಇದ್ರು, ವಾರ ವಾರ ನೆಲ ಸಾರಿಸ್ತಾ ಇದ್ರು, ಮನೆ ಸಾರಿಸ್ತಾ ಇದ್ರು. ಇವತ್ತು ಏನಿಲ್ಲ, ಹಂಗೆ ಕ್ಲೀನ್ ಮಾಡಿಬಿಡ್ತಾರೆ, ಫ್ಯಾನ್ ಹಾಕಿ ಗಾಳಿ ಉರಿಸಿಬಿಡ್ತಾರೆ. ಇಂಥ ಅವ್ಯವಸ್ಥೆ ಬಂದಿರೋದ್ರಿಂದ ಕ್ರಿಮಿಕೀಟಗಳು ಮನೆಯಲ್ಲಿ ಆವರಿಸಿದು, ಮನಸ್ಸಿನಲ್ಲಿ ಆವರಿಸಿದು, ಶರೀರದಲ್ಲಿ ಸೇರಿದು. ಇದಕ್ಕೆ ಬಹಳ ಚಿಂತನೆ ಮಾಡ್ಬೇಕು ಇವತ್ತೆಲ್ಲರೂ. ಇನ್ನೊಂದು ರೂಪ ತಗೊಳುತ್ತೆ, ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ. ನಿನ್ನೆ ಹೇಳಿದ್ದೀನಿ ನಾನು, ಇದು ಗಾಳಿ ಮಾಧ್ಯಮವಾದರೂ ತೂಕವಾಗಿದೆ. ಮುಂದೆ ಬರುವಂತಹದ್ದು ಗಾಳಿ ರೂಪವನ್ನು ತಗೊಳುತ್ತೆ. ಯಾಕೆ? ನನ್ನ ಹತ್ರ ಕೇಳಿದಲ್ಲ. ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮ, ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದೀತು. ಇದು ಹಾಕ್ರಿ, ಇದು ರಿಸಲ್ಟ್ ಹೇಳ್ತೀನಿ, ಆಮೇಲೆ ಬಿಡಿಸಿ ಹೇಳ್ತೀನಿ ಅದನ್ನು ಏನು ಅಂತ. ಇನ್ನೊಂದು, ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ. ಮುಂದೆ ಬೇಕಾದಾಗ ಮಳೆ ಬರಲ್ಲ. ಈಗ ಬಂದುಬಿಡಿತಲ್ಲ, ಮುಂದೆ ಒಳ್ಳೆ ಬಿತ್ತನೆ ಕಾಲ, ಬೆಳೆ ಕಾಲ, ಬೇಕಾದಾಗ ಬರಲ್ಲ. ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ. ಈ ಸರಿ ಅಂಥದ್ದು ಏನಿಲ್ಲ, ಸಮತೋಲನ ಆಗ್ತದೆ. ಇನ್ನೂ ಜಲಪ್ರಳಯ